ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಸ್ಪೆಷಲ್ ಜರ್ನಿ, ಒಂದು ವಂಡರ್ಫುಲ್ ಜರ್ನಿ ಬಗ್ಗೆ ಮಾತಾಡಬೇಕು, ಶೇರ್ ಮಾಡ್ಕೊಳ್ಬೇಕು. ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು 15 ವರ್ಷ ಆಗಿದೆ. ಐ ಸ್ಟಿಲ್ ರಿಮೆಂಬರ್ 23 ಜುಲೈ 2010 ನನ್ನ ಮೊದಲನೇ ಸಿನಿಮಾ ನಮ್ಮ ಏರಿಯಾಲ್ ಒಂದಿನ ರಿಲೀಸ್ ಆಗಿತ್ತು. ಇಟ್ಸ್ ಬೀನ್ ಎಕ್ಸಾಕ್ಟ್ಲಿ 15 ಇಯರ್ಸ್. ಸೊ ಐ ಥಾಟ್ ನನ್ನ ಈ 15 ವರ್ಷದ ಜರ್ನಿಯಲ್ಲಿ ಪೀಪಲ್, ಫಿಲ್ಮ್ಸ್, ಎಕ್ಸ್ಪೀರಿಯನ್ಸಸ್, ಸ್ಟೋರೀಸ್ ಇದನ್ನೆಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಅಫ್ಕೋರ್ಸ್ ಸಿನಿಮಾಲಿ ಆ್ಯಕ್ಟ್ ಮಾಡೋಕ್ಕೂ ಮುಂಚೆ ಐ ಯೂಸ್ ಟು ಹೋಸ್ಟ್ ಅ ಲಾಟ್ ಆಫ್ ಟಿ ವಿ ಶೋಸ್. ನಾನು ಆ್ಯಂಕರಿಂಗ್ ಮಾಡ್ತಾ ಇದ್ದೆ ಆ್ಯಂಡ್ ಆ ಜರ್ನಿ ಕೂಡ ಬ್ಯೂಟಿಫುಲ್ ಆಗಿತ್ತು. ಬಟ್ ನನ್ನ ಲೈಫ್ ಲಾಂಗ್ ಡ್ರೀಮ್, ನಂದು ಒಂದು ಗೋಲ್ ಇತ್ತು ಲೈಫಲ್ಲಿ, ಸಿನಿಮಾಲ್ಲಿ ಕಾಣಿಸ್ಕೊಳ್ಬೇಕು ಅಂತ. ಸೊ ಆ ಒಂದು ಡ್ರೀಮ್ ಕಮ್ ಟ್ರೂ ಆಗಿ 15 ಇಯರ್ಸ್ ಆಗಿದೆ. ಸೊ ನಾನು ಈ ಸಿನಿಮಾ ಇಂಡಸ್ಟ್ರಿ ಹೇಗೆ ಎಂಟರ್ ಆದೆ ಅನ್ನೋದು ಒಂದು ತುಂಬ ಇಂಟ್ರೆಸ್ಟಿಂಗ್ ಕಥೆ ಇದೆ. ಇಟ್ ಗೋಸ್ ಬ್ಯಾಕ್ ಟು ಮೈ ಸೆಕೆಂಡ್ PUC 12th ಸ್ಟ್ಯಾಂಡರ್ಡ್. ಇವತ್ತು ನಾನು ನೆನೆಸ್ಕೊಂಡು ನಗ್ತೀನಿ, ಸ್ಮೈಲ್ ಮಾಡ್ತೀನಿ, ಬಟ್ ಆಗ ತುಂಬ ಹತ್ತಿದೆ ನಾನು. ಸೊ ಐ ರಿಮೆಂಬರ್ ನಾನು ಕಾಲೇಜ್ ಹೋಗಿ ರಿಸಲ್ಟ್ ನೋಡಿದಾಗ ಮ್ಯಾಥಮ್ಯಾಟಿಕ್ಸಲ್ಲಿ ಫೇಲ್ ಅಂತ ಗೊತ್ತಾದಮೇಲೆ ಐ ವಾಸ್ ವೆರಿ ಅಪ್ಸೆಟ್ ಆ್ಯಂಡ್ ತುಂಬ ಭಯ ಆಯಿತು ನನಗೆ ಮನೆಗೆ ಹೋಗಲಿಕ್ಕೆ. ಬಿಕಾಸ್ ನಮ್ಮ ತಂದೆಗೆ ಏನು ಹೇಳಲಿ ಅಂತ. ಟಿಲ್ ದೆನ್ ಐ ಹ್ಯಾಡ್ ನೆವರ್ ಫೇಲ್ಡ್ ಇನ್ ಮೈ ಲೈಫ್. ನನಗೆ ಯೂಶ್ವಲಿ 85% ಮೇಲೇ ಬರ್ತಿತ್ತು. ಬಟ್ ದಿಸ್ ವಾಸ್ ದ ಫಸ್ಟ್ ಟೈಮ್ ಐ ಹ್ಯಾಡ್ ಫೇಲ್ಡ್ ಆ್ಯಂಡ್ ಇಟ್ ವಾಸ್ ಅ ಬಿಗ್ ಟ್ರ್ಯಾಜಡಿ ಫಾರ್ ಮೀ ಅಟ್ ದ್ಯಾಟ್ ಪಾಯಿಂಟ್. ಸೊ ಇಡೀ ದಿನ ಕಾಲೇಜ್ ಆಚೆನೇ ಸುಮ್ಮನೆ ಕೂತಿದ್ದೆ, ಅಳ್ತಾ ಇದ್ದೆ, ಬೇಜಾರಾಗಿತ್ತು, ವೇಟ್ ಮಾಡ್ತಾ ಇದ್ದೆ, ಮನೆಗೆ ಹೋಗೋದು ಬೇಡ ಅಂತ ಯೋಚನೆ ಮಾಡಿದ್ದೆ. ಆ್ಯಂಡ್ ದೆನ್ ನಂಗೆ ಹಸುವಾಗಕ್ಕೆ ಶುರು ಆಯಿತು. ಸೊ ಐ ವೆಂಟ್ ಹೋಮ್ ಇನ್ ದಿ ಈವ್ನಿಂಗ್. ನಮ್ಮ ತಂದೆ ಕೇಳಿದ್ರು ಮನೆ ಎಂಟ್ರ್ ಆಗಿದ ತಕ್ಷಣ ಏನಾಯಿತು ಅಂತ. ಆ್ಯಂಡ್ ಐ ಸೆಡ್, ಅಯ್ಯೋ ನನ್ನ ಲೈಫೇ ಮುಗಿದೋಯ್ತು, ಫೇಲ್ ಆಗಿಬಿಟ್ಟಿದ್ದೀನಿ, ಹಾಗೆ ಹಿಂಗೆ ಅಂತ ಡ್ರಾಮಾ ಕ್ವೀನ್ ಸ್ಟಫ್. ನಮ್ಮ ತಂದೆ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರು. ನನಗೆ ಭಯ ಏನು ಅಂದರೆ ಬೈತಾರೆ, ಸರಿಯಾಗಿ ಬೈಸ್ಕೊಳ್ತೀನಿ ಇವತ್ತು ಅಂತ ನನಗೆ ಗೊತ್ತಿತ್ತು. ಬಟ್ ಆ್ಯಕ್ಚುಲಿ ಅವ್ರದ್ದು ರಿಯಾಕ್ಷನ್ ಬಂದಿದ್ದು ಕಂಪ್ಲೀಟ್ಲಿ ಆಪೋಸಿಟ್. ಅವ್ರು ನಗಕ್ಕೆ ಶುರು ಮಾಡಿದ್ರು. ಹಿ ಸೆಡ್, ಅಯ್ಯೋ ಅಷ್ಟೇನಾ, ಲೈಫಲ್ಲಿ ಎಲ್ಲರೂ ಫೇಲ್ ಆಗ್ತಾರೆ, ನಾನು ಫೇಲ್ ಆಗಿದ್ದೀನಿ ಅಂತ ಹೇಳಿದ್ರು. ಆ್ಯಂಡ್ ದೆನ್ ಹಿ ಟೋಲ್ಡ್ ಮೀ ಸಮಥಿಂಗ್ ಅಮೇಝಿಂಗ್. ನಿಮಗೆ 1 ವರ್ಷ ಸಿಕ್ಕಿದೆ, ಆ 1 ವರ್ಷದಲ್ಲಿ ನೀವೇನಾದರೂ ಬೇರೆ ಮಾಡಿ. ನಿಮಗೆ ಡಾನ್ಸ್ ತುಂಬ ಇಷ್ಟ, ಆಮೇಲೆ ಡ್ರಾಮಾ ತುಂಬ ಇಷ್ಟ, ಆ್ಯಕ್ಟಿಂಗ್ ಮಾಡೋದು ತುಂಬ ಇಷ್ಟ ನಿಮಗೆ. ವೈ ಡೋಂಟ್ ಯು ಜಾಯಿನ್ ಅ ಫಿಲ್ಮ್ ಇನ್ಸ್ಟಿಟ್ಯೂಟ್? 10 ಮಂತ್ಸ್ದು ಒಂದು ಕೋರ್ಸ್ ಇದೆ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ, ವೈ ಡೋಂಟ್ ಯು ಜಾಯಿನ್ ಅಂತ ಅವರೇ ಹೇಳಿದ್ರು. ದೆನ್ ಐ ಆಮ್ ಲೈಕ್, ಹಾಂ ಓಕೆ ಫೈನ್ ಅಂತ ನಾನು ಜಾಯಿನ್ ಆದೆ. ಆ್ಯಂಡ್ ಅಲ್ಲಿಂದ ನನ್ನ ಸಿನಿಮಾ ಜರ್ನಿ ಶುರುವಾಯಿತು. ನಾನು ಫಿಲ್ಮ್ ಇನ್ಸ್ಟಿಟ್ಯೂಟ್ ಜಾಯಿನ್ ಆದ ಮೇಲೆ ನನಗೆ ಆ್ಯಕ್ಟಿಂಗ್ ಆಗಿರಲಿ, ಆಮೇಲೆ ಒಂದು ರೀತಿಲಿ ರೈಟಿಂಗು, ಡೈರೆಕ್ಟಿಂಗು, ಮ್ಯೂಸಿಕ್ಕು, ಇದ್ರ ಬಗ್ಗೆ ಎಲ್ಲ ಅರ್ಥ ಆಯಿತು. ಡಬ್ಬಿಂಗು, ಆಲ್ ಆಫ್ ದಿಸ್ ಐ ಲರ್ನ್ಡ್ ಅ ಲಿಟಲ್ ಬಿಟ್ ಹಿಯರ್ ಆ್ಯಂಡ್ ದೇರ್. ಸೊ ಆ ಒಂದು ಕೋರ್ಸ್ ಮುಗಿದಾದ ಮೇಲೆ ನನಗೆ ಸಾಕಷ್ಟು ಆಫರ್ಸ್ ಬರೋಕ್ಕೆ ಶುರುವಾಯಿತು. Some people asked me for movies, some people asked me for serials, some people asked me for anchoring. ಸಿನಿಮಾ ಬೇಡ ಅಂತ ನಮ್ಮ ತಂದೆ ಹೇಳಿದ್ರು. ಫಸ್ಟ್ ಗ್ರ್ಯಾಜುಯೇಷನ್ ಮುಗಿಸ್ಕೊ, ಸೆಕೆಂಡ್ PUC ಕ್ಲಿಯರ್ ಮಾಡು, ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ದೆನ್ ಯು ಥಿಂಕ್ ಅಬೌಟ್ ಸಿನಿಮಾ ಇಫ್ ಯು ಆರ್ ಸ್ಟಿಲ್ ಇಂಟ್ರೆಸ್ಟೆಡ್ ಅಂತ. ಮೈ ಅಲ್ಟಿಮೇಟ್ ಗೋಲ್ ವಾಸ್ ಮೂವೀಸ್. ಸೊ ಐ ಡಿಂಟ್ ವಾಂಟ್ ಟು ಆ್ಯಕ್ಟ್ ಇನ್ ಸೀರಿಯಲ್ಸ್, ಬಟ್ ಆ್ಯಂಕರಿಂಗ್ ಮಾಡ್ಬೋದಲ್ಲ ಅಂತ ನನಗೆ ಅನಿಸ್ತು. ಪಾಕೆಟ್ ಮನಿ ಸಿಗುತ್ತೆ ಆ್ಯಂಡ್ ಆಲ್ ಐ ಥಾಟ್. ಸೊ ನಮ್ಮ ತಂದೆ ಹೇಳಿದ್ರು, ಓಕೆ ಅದು ಕಾಲೇಜ್ ಟೈಮಿಂಗ್ಗೆ ಪ್ರಾಬ್ಲಮ್ ಆಗಲ್ಲ ಅಂದರೆ ಯು ಕ್ಯಾನ್ ಡೂ, ಕಾಲೇಜ್ ಮುಗಿಸ್ಕೊಂಡು ಆದಮೇಲೆ ಬೇಕಿದ್ರೆ ಯು ಕ್ಯಾನ್ ಡೂ ಆ್ಯಂಕರಿಂಗ್ ಅಂತ. ಸೊ ಡ್ಯೂರಿಂಗ್ ದೋಸ್ ಫ್ಯೂ ಇಯರ್ಸ್ ಆಫ್ ಗ್ರ್ಯಾಜುಯೇಷನ್ ಐ ಯೂಸ್ ಟು ಡೂ ಆ್ಯಂಕರಿಂಗ್. ಐ ಯೂಸ್ ಟು ಡೂ ಥಿಯೇಟರ್ ಪ್ಲೇಸ್. ಕನ್ನಡ ನಾಟಕಗಳಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ, ಇಂಗ್ಲೀಷ್ ಪ್ಲೇಸಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ. ನಾನೊಂದು ಡಾನ್ಸ್ ಕಂಪ್ನಿ ಜೊತೆ ಐ ಯೂಸ್ ಟು ಬಿ ಅ ಪ್ರೊಫೆಷ್ನಲ್ ಡಾನ್ಸರ್, ಅನ್ ಅಸಿಸ್ಟೆಂಟ್ ಇನ್ಸ್ಟ್ರಕ್ಟರ್. ಆ್ಯಂಡ್ ನಾನು ವೀಣೆ ನುಡಿಸೋದು ಕಲಿತಾ ಇದ್ದೆ. ಐ ಯೂಸ್ ಟು ಲರ್ನ್ ಹೌ ಟು ಪ್ಲೇ ದ ವೈಲಿನ್ ಆಲ್ಸೋ. ಸೊ ಈ ಥರದ್ದು ಕಾಲೇಜ್ ಮುಗಿದ ತಕ್ಷಣ ಐ ಯೂಸ್ ಟು ಬಿ ಕ್ರೇಜಿ ಬ್ಯುಸಿ ಈ ಒಂದು ಆರ್ಟ್ ಫೀಲ್ಡಲ್ಲಿ. ಐ ಯೂಸ್ ಟು ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್ ಆ್ಯಂಡ್ ಆ್ಯಂಕರಿಂಗ್ ಕೂಡ ಮಾಡ್ತಾ ಇದ್ದೆ. ಆ್ಯಂಡ್ ನನಗೆ ಗೊತ್ತಿತ್ತು, ನನಗೆ ಸ್ಕ್ರೀನಲ್ಲಿ ಟಿ ವಿಯಲ್ಲಿ ನೋಡಿದಾಗ ಯಾರಾದರೂ ಒಬ್ಬರು ಡೈರೆಕ್ಟರ್ ಖಂಡಿತವಾಗ್ಲೂ ನಾನು ಕಾಲ್ ಮಾಡೇ ಮಾಡ್ತಾರೆ ಅಂತ. ಆ್ಯಂಡ್ ಐ ಸ್ಟಾರ್ಟೆಡ್ ಗೆಟಿಂಗ್ ಅ ಲಾಟ್ ಆಫ್ movie offers even during college, and but I had to wait till my graduation. And you will not believe, ತುಂಬ ದೊಡ್ಡ ಸಿನಿಮಾಗಳ ಆಫರ್ ಬಂತು, ತುಂಬ ದೊಡ್ಡ ಸ್ಟಾರ್ಸ್ಗಳ ಜೊತೆ ಆಫರ್ಸ್ ಬಂತು. ಬಟ್ ನನ್ನ ಮೈಂಡಲ್ಲಿ ಏನಿತ್ತು ಅಂದರೆ, ಆ ಸ್ಟಾರ್ಗಳ ಸಿನಿಮಾಗಳಲ್ಲಿ ಒಂದು 2-3 ಸಾಂಗ್ಸು, ಗ್ಲಾಮರಸ್ ಬಟ್ಟೆ, ಒಂದು 10 ಸೀನ್ಸು ಅಷ್ಟು ಮಾತ್ರ ಇರೋದು. ಆ್ಯಂಡ್ ಐ ಫೆಲ್ಟ್ ಲೈಕ್ ಐ ಶುಡ್ ಚೂಸ್ ಅ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್. ಯಾಕೆ ಅಂದರೆ ಐ ಹ್ಯಾಡ್ ದ ಸ್ಟ್ರಾಟಜಿ ಇನ್ ಮೈ ಮೈಂಡ್. ನಾನು ಗ್ಲಾಮರಸ್ ಆಗಿ ಕಾಣಿಸ್ಕೊಂಡ್ರೆ ಒಂದು 4-5 ವರ್ಷ, 5-6 ವರ್ಷ ಮಾತ್ರ ಹೀರೋಯಿನ್ ಆಗಿರಬಹುದು. ಆವಾಗ ಆ್ಯಕ್ಟ್ರೆಸಸ್ ಶೆಲ್ಫ್ ಲೈಫ್ ಇಸ್ 5 to 6 years ಅಂತ ಹೇಳ್ತಿದ್ರು. ಸೊ ನನಗೇನು ಬೇಕಿತ್ತು ಅಂದರೆ, ಐ ವಾಂಟೆಡ್ ಟು ಬಿ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಫಾರ್ ಅ ಲಾಂಗ್ ಟೈಮ್. ಸೊ ಫಸ್ಟ್ ಸಿನಿಮಾಲೇ ನಾನು ಪರ್ಫಾರ್ಮರ್ ಅಂತ ತೋರಿಸ್ಕೊಳ್ಬೇಕು ಅಂತ ತುಂಬ ಆಸೆ ಇತ್ತು. ದಟ್ ಈಸ್ ವೈ ಐ ಚೋಸ್ ನಮ್ಮ ಏರಿಯಾಲ್ ಒಂದಿನ ಆ್ಯಸ್ ಮೈ ಫಸ್ಟ್ ಫಿಲ್ಮ್. Although I got a lot of very amazing offers, I chose this film with all newcomers.
ನಮ್ಮ ಸಿನಿಮಾದ ಡೈರೆಕ್ಟ್ರು ಅರವಿಂದ್ ಕೌಶಿಕ್ ಅವರ ಡೆಬ್ಯೂ ಡೈರೆಕ್ಷನ್ ಕೂಡ, ಅನೀಶ್, ರಕ್ಷಿತ್ ಹಾಗೂ ನನ್ನ ಡೆಬ್ಯೂ ಫಿಲ್ಮ್ ಕೂಡ. ಸೊ ಆಲ್ಮೋಸ್ಟ್ ಎಲ್ಲನೂ ಹೊಸಬ್ರೆ ಈ ಸಿನಿಮಾ ಅಲ್ಲಿ. ನಾನು ಈ ಸಿನಿಮಾ ಏನಕ್ಕೆ ಚೂಸ್ ಮಾಡಿದ್ದು ಅಂದರೆ, ಅರವಿಂದ್ ಕೌಶಿಕ್ ಅವರು ನನಗೆ ಶಾರ್ಟ್ ಫಿಲ್ಮ್ ತೋರಿಸಿದ್ರು. ಈ ಸಿನಿಮಾದೇ ಶಾರ್ಟ್ ಫಿಲ್ಮ್ ಮಾಡಿದರು ಆ್ಯಂಡ್ ಇಟ್ ವಾಸ್ ಬ್ರಿಲಿಯಂಟ್. ಎಸ್ಪೆಷಲಿ ಹೀರೋಯಿನ್ ರೋಲ್ ಅಂತೂ ಸಖತ್ತಾಗಿತ್ತು. ಪರ್ಫಾರ್ಮೆನ್ಸ್ಗೆ ದೇ ವಾಸ್ ಲೈಕ್ ಕ್ರೇಜಿ ಅಮೌಂಟ್ ಆಫ್ ಚಾನ್ಸ್. ಸೊ ಐ ಸೆಡ್ ಓಕೆ ಐ ವಿಲ್ ಡೂ ದಿಸ್ ಅಂತ. ಅಫ್ಕೋರ್ಸ್ 2008 ನಾನು ಈ ಸಿನಿಮಾ ಸೈನ್ ಮಾಡಿದ್ದು, ಬಟ್ 2010 ರಿಲೀಸ್ ಆಯಿತು. ಸಾಕಷ್ಟು ಅಡೆತಡೆ ಬಂತು ಈ ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ, ರಿಲೀಸ್ ಮಾಡಬೇಕಾದ್ರೆ ತುಂಬ ಸಲ ಡಿಲೇ ಆಯಿತು. ಬಟ್ ಫೈನಲಿ 2010 ನನ್ನ ಡೆಬ್ಯೂ ಆಯಿತು. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಅರವಿಂದ್ ಕೌಶಿಕ್. ಆಲ್ದೋ ಈ ಸಿನಿಮಾ ಬಾಕ್ಸ್ ಆಫೀಸ್ ಸಕ್ಸಸ್ ಆಗಲಿಲ್ಲ, ಬಟ್ ಒಂದು ದೊಡ್ಡ ರೀತಿಲಿ ಸೌಂಡ್ ಮಾಡ್ತು ಇಂಡಸ್ಟ್ರೀಲಿ. ಸೊ ನಮ್ಮ ಏರಿಯಲ್ಲಿ ಒಂದಿನ ಅಲ್ಲಿ ಐ ಪ್ಲೇ ಅ ಕಥಕ್ ಡಾನ್ಸರ್. ಸೊ ಅದಕ್ಕೋಸ್ಕರ ನಾನು ಐ ಲರ್ನ್ಟ್ ಅ ಲಿಟಲ್ ಬಿಟ್ ಆಫ್ ಬೇಸಿಕ್ಸ್ ಆಫ್ ಕಥಕ್. ಸೊ ಆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು, ಯಾಕೆಂದರೆ ನಾವೆಲ್ಲರೂ ಹೊಸಬ್ರಲ್ವಾ. ಸೊ ವಿ ಹ್ಯಾವ್ ದಟ್ ರಾ ಎನರ್ಜಿ. ವಿ ಆಲ್ ಯೂಸ್ ಟು ಲೈಕ್ ಕಂಪೀಟ್ ವಿತ್ ಈಚ್ ಅದರ್, ಚೆನ್ನಾಗಿ ಮಾಡಬೇಕು ಅಂತ. ವಿ ಗೇವ್ ಅ 100%. ನಮಗೆ ಆ ಒಂದು ಫೈರ್ ಸ್ಟಾರ್ಟ್ ಆಗಿತ್ತು, ಸಿನಿಮಾಲ್ಲಿ ಕಾಣಿಸ್ಕೊಳ್ಬೇಕು, ಚೆನ್ನಾಗಿ ಮಾಡಬೇಕು ನಾವು ಅಂತ ಹೇಳಿಬಿಟ್ಟು. ಸೊ ನಮ್ಮೇಲೊಂದಿನ ವಿಲ್ ಆಲ್ವೇಸ್ ರಿಮೇನ್ ಸ್ಪೆಷಲ್ ಟು ಮೀ. ನಂಗೆ ತುಂಬ ಬೇಜಾರಾಗಿತ್ತು ಈ ಸಿನಿಮಾ. ಐ ವಾಸ್ ಹೋಪಿಂಗ್ ದಟ್ ಐ ವಿಲ್ ವಿನ್ ಆಲ್ ದಿ ಅವಾರ್ಡ್ಸ್, ಐ ವಿಲ್ ಗೆಟ್ ಹ್ಯೂಜ್ ಸಕ್ಸಸ್ ಅಂತ ಇನ್ ಮೈ ಫಸ್ಟ್ ಫಿಲ್ಮ್, ಬಟ್ ಐ ಡಿಂಟ್ ಗೆಟ್ ದ್ಯಾಟ್. ಐ ವಾಸ್ ಅ ಲಿಟಲ್ ಡಿಸಪಾಯಿಂಟೆಡ್. ಬಟ್ ದೆನ್ ನಾನು ಆ ಫಸ್ಟ್ ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆನೇ ನಾನು ಸಿನಿಮಾಗಳು ಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ದೆನ್ ಕೇಮ್ ಮೈ ಸೆಕೆಂಡ್ ಫಿಲ್ಮ್, ವಿನಾಯಕ ಗೆಳೆಯರ ಬಳಗ. ನಾಗೇಂದ್ರ ಪ್ರಸಾದ್ ಸರ್ ನನಗೆ ಈ ಸಿನಿಮಾ ಆಫರ್ ಮಾಡಿದರು. ಆ್ಯಂಡ್ ಹೀ ಸಚ್ ಅ ವಂಡರ್ಫುಲ್ ಮ್ಯಾನ್. ಆ್ಯಂಡ್ ನಮ್ಮ ಸಿನಿಮಾ ಇಂಡಸ್ಟ್ರಿಯ ತುಂಬ ದೊಡ್ಡ ಲಿರಿಸಿಸ್ಟು, ರೈಟರು. ಆ್ಯಂಡ್ ಐ ಗಾಟ್ ಅ ಚಾನ್ಸ್ ಟು ಆ್ಯಕ್ಟ್ ವಿತ್ ವಿಜಯ್ ರಾಘವೇಂದ್ರ ಸರ್. ಆ್ಯಂಡ್ ಇಟ್ ವಾಸ್ ರಿಯಲಿ ಗುಡ್. ಯಾರಿವಳಿ ಹುಡುಗಿ ಹಾಡು ತುಂಬಾ ಫೇಮಸ್ಸು. ಐ ಲವ್ ದಟ್ ಸಾಂಗ್. ಐ ಅಬ್ಸಲ್ಯೂಟ್ಲಿ ಲವ್ ದಟ್ ಸಾಂಗ್ ಫ್ರಮ್ ದ ಫಿಲ್ಮ್. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ನಾಗೇಂದ್ರ ಪ್ರಸಾದ್ ಸರ್ ಫಾರ್ ಕಾಸ್ಟಿಂಗ್ ಮೀ ಇನ್ ವಿನಾಯಕ ಗೆಳೆಯರ ಬಳಗ. ಆ್ಯಂಡ್ ಹೀಸ್ ಲೈಕ್ ಅ ಫ್ರೆಂಡ್ ಟು ಮೀ. ಅವರು ನಾನು ಇಂಡಸ್ಟ್ರಿ ಜಾಯಿನ್ ಮಾಡಿದಾಗ ತುಂಬ ದೊಡ್ಡ ಹೆಸರು, ತುಂಬ ದೊಡ್ಡ ಲಿರಿಸಿಸ್ಟು. ಅವ್ರು ಬರೆದಿರೋ ಎಲ್ಲ ಸಾಂಗ್ಸು ಸೂಪರ್ ಹಿಟ್ಟು. ಸೊ ವೆನ್ ಐ ಕೇಮ್ ನ್ಯೂ ಟು ದ ಇಂಡಸ್ಟ್ರಿ, ಹೀ ಟ್ರೀಟೆಡ್ ಮೀ ಲೈಕ್ ಆ್ಯನ್ ಈಕ್ವಲ್. ಅವ್ರು ಯಾವತ್ತೂ ಹೊಸಬ್ಳು ಆ ಥರ ಏನೂ ಟ್ರೀಟ್ ಮಾಡಲಿಲ್ಲ. He treated me with utmost respect and care and friendship. So I really, respect that about him. Special thanks to him for giving me a film that he directed. I think it ran for 50 days if I'm not wrong. And 2011 Vinayaka Gelayara Balaga release ಆಗಿತ್ತು. And Tughlaq released in 2012. I was again acting with my friends from my first film. Rakshit ಅವರ ಡೆಬ್ಯೂ ಆಸ್ ಎ ಲೀಡ್ ಹಿ ವಾಸ್ ಡೆಬ್ಯೂಯಿಂಗ್ ಇನ್ ತುಗ್ಲಕ್. ಆ್ಯಂಡ್ ಅರವಿಂದ್ ಕೌಶಿಕ್ ಅವರೇ ಡೈರೆಕ್ಟ್ ಮಾಡ್ತಾಯಿದ್ರು ಫ್ರಮ್ ನಮ್ಮೇರ್ಲೊಂದಿನ. ಸೊ ಐ ರಿಮೆಂಬರ್ ವಿ ಶಾರ್ಟ್ ದ್ಯಾಟ್ ಫಿಲ್ಮ್ ಇನ್ ಉಡುಪಿ. ನಾವು ಅಲ್ಲಿ ಶೂಟ್ ಮಾಡ್ತಾ ಇದ್ವಿ, ಬೆಂಗಳೂರಲ್ಲೂ ಶೂಟ್ ಮಾಡಿದ್ವಿ. ಉಡುಪಿಯಲ್ಲಿ ಇಟ್ ವಾಸ್ ಸೋ ನೈಸ್ ದಟ್ ವಿ ಸ್ಟೇಡ್ ಇನ್ ರಕ್ಷಿತ್ಸ್ ಹೌಸ್ ಡ್ಯೂರಿಂಗ್ ದ ಶೂಟ್. ನಮ್ಮಮ್ಮ, ನಾನು, ದಿ ಅದರ್ ಕಾಸ್ಟ್ ಮೆಂಬರ್ಸ್ ಆ್ಯಂಡ್ ದ ಕ್ರೂ, ವಿ ಆಲ್ ಸ್ಟೇಡ್ ಇನ್ ಹಿಸ್ ಹೌಸ್ ಓವರ್ ದೇರ್. ರಕ್ಷಿತ್ ಅವರ ತಾಯಿ, our brother, sister-in-law, father, everybody, they all took care of us so well. And Tughlaq 2012 ಅಲ್ಲಿ ರಿಲೀಸ್ ಆದಾಗ it did not do well at the box office and I was feeling very bad. ಯಾಕೆಂದರೆ ಅದೇ ಟೀಮು, ನಮ್ಮೇರಲೊಂದಿನ ಟೀಮ್ ವಾಸ್ ದೇರ್ ಇನ್ ತುಗ್ಲಕ್ ಟೀಮ್. ಆ್ಯಂಡ್ ಏನಕ್ಕೆ ಸಿನಿಮಾ ವರ್ಕ್ ಆಗಲಿಲ್ಲ ಅಂತ ತುಂಬ ಬೇಜಾರಾಯಿತು ನನಗೆ. ಅದ್ರ ಜೊತೆಯಲ್ಲಿ ಬೇರೆ 2 ಸಿನಿಮಾಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ ನಾನು. ಮಾತುಕತೆ ಅಂತ ಅರವಿಂದ್ ಕೌಶಿಕ್ ಅವರೇ ಡೈರೆಕ್ಟ್ ಮಾಡ್ತಾಯಿದ್ರು. ಆ್ಯಂಡ್ ವಿ ಹ್ಯಾಡ್ ಶಾರ್ಟ್ ದಟ್ ಫಿಲ್ಮ್ ಫಾರ್ ಅ ಫ್ಯೂ ಡೇಸ್ ಇನ್ ಉಡುಪಿ, ಕುಂದಾಪುರ ಆ್ಯಂಡ್ ಆಲ್. ಆ್ಯಂಡ್ ನನ್ನ ಲುಕ್ ತುಂಬ ಅಮೇಝಿಂಗ್ ಆಗಿತ್ತು. ಐ ಹ್ಯಾಡ್ ವರ್ಕ್ಡ್ ಹಾರ್ಡ್ ಆನ್ ಮೈ ಸೆಲ್ಫ್. ಐ ಹ್ಯಾಡ್ ಸ್ಪೆಂಟ್ ಅ ಲಾಟ್ ಆಫ್ ಮನಿ ಆನ್ ಮೈ ಲುಕ್, ರೆಡ್ ಹೇರ್ ಆ್ಯಂಡ್ ಆಲ್ ದ್ಯಾಟ್. ಆ್ಯಂಡ್ ಇಟ್ ವಾಸ್ ಸಮಥಿಂಗ್ ಲೈಕ್ ಬಿಫೋರ್ ಸನ್ರೈಸ್ ಸಿನಿಮಾ ಇದೆಯಲ್ಲ ಇನ್ ಇಂಗ್ಲಿಷ್, ಬಿಫೋರ್ ಸನ್ರೈಸ್ ಆಫ್ಟರ್ ಸನ್ಸೆಟ್ ಟ್ರಿಲಜಿ. ಆ ಒಂದು ಸಿನಿಮಾ, ಇಟ್ ವಾಸ್ ಬೇಸ್ಡ್, ದ ಕಾನ್ಸೆಪ್ಟ್ ವಾಸ್ ಬೇಸ್ಡ್ ಆನ್ ದ್ಯಾಟ್. ಆ್ಯಂಡ್ ದ್ಯಾಟ್ ಫಿಲ್ಮ್ ಗಾಟ್ ಶೆಲ್ವ್ಡ್ ಕಂಪ್ಲೀಟ್ಲಿ. ಅದನ್ನು ನನಗೆ ಬೇಜಾರಾಗಿತ್ತು. ಆ್ಯಂಡ್ ಭಕ್ತಶಂಕರ ಅಂತ ಒಂದು ಸಿನಿಮಾ ಮಾಡಿದೆ, ಡಿವೋಷ್ನಲ್ ಫಿಲ್ಮ್. ಆ್ಯಂಡ್ ಇಟ್ ರಿಲೀಸ್ಡ್ ಓನ್ಲಿ, ಐ ಥಿಂಕ್ ಇಟ್ ರಿಲೀಸ್ ಓನ್ಲಿ ಆನ್ ಟಿ ವಿ ಇಫ್ ಐ ಆಮ್ ನಾಟ್ ರಾಂಗ್. ಸೊ ಐ ವಾಸ್ ಫೀಲಿಂಗ್ ವೆರಿ ಬ್ಯಾಡ್. ಏನಿದು, ಯಾವ ಸಿನಿಮಾನೂ ವರ್ಕ್ ಆಗ್ತಿಲ್ಲ. ಒನ್ ಫಿಲ್ಮ್ ಗಾಟ್ ಶೆಲ್ವ್ಡ್ ಕಂಪ್ಲೀಟ್ಲಿ, ಒನ್ ಫಿಲ್ಮ್ ಡಿಡ್ ನಾಟ್ ರಿಲೀಸ್ ಪ್ರಾಪರ್ಲಿ, ಆ್ಯಂಡ್ ಒನ್ ಫಿಲ್ಮ್ ಡಿಡ್ ನಾಟ್ ಡೂ ವೆಲ್ ಅಟ್ ದ ಬಾಕ್ಸ್ ಆಫೀಸ್ ಅಂತ. ಸೊ ಏನೂ ವರ್ಕ್ ಆಗ್ತಿಲ್ಲಲ್ವಾ ಅಂತ ತುಂಬ ಬೇಜಾರಲ್ಲಿದ್ದಾಗ ಒಂದು ಅಮೇಝಿಂಗ್ ಟ್ವಿಸ್ಟ್ ಆಯಿತು ನನ್ನ ಲೈಫಲ್ಲಿ. ಐ ಗಾಟ್ ಅನ್ ಆಫರ್ ಫ್ರಮ್ ಆರ್ ಚಂದ್ರು ಸರ್ ಫಾರ್ ಚಾರ್ಮಿನಾರ್ ಇನ್ 2012. ನಾವು ಶೂಟಿಂಗ್ ಶುರು ಮಾಡಿದ್ವಿ ಆ್ಯಂಡ್ ದ ಫಿಲ್ಮ್ ರಿಲೀಸ್ ಇನ್ 2013. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತು, ಇಟ್ ವಾಸ್ ಅ ಬ್ಲಾಕ್ ಬಸ್ಟರ್ ಆಫ್ 2013. ಇಟ್ ವಾಸ್ ಮೈ ಲೈಫ್ ಚೇಂಜಿಂಗ್ ಫಿಲ್ಮ್. ಅದು ನನ್ನ ಕರಿಯರ್ನ ಮೊದಲನೇ ದೊಡ್ಡ ಹಿಟ್ಟು ಅಂತ ಹೇಳಬಹುದು. ಆ್ಯಂಡ್ ಥ್ಯಾಂಕ್ಸ್ ಟು ಚಂದ್ರು ಸರ್ ಫಾರ್ ದ್ಯಾಟ್ ಫಿಲ್ಮ್.
ಆ ಸಿನಿಮಾ ಆಗಿರಲಿ, ಆ ಸಿನಿಮಾದ ಹಾಡುಗಳು ಇವತ್ತಿಗೂ ತುಂಬ ಫೇಮಸ್ ಇದೆ. ಆಲ್ದೋ ಇಟ್ಸ್ ಬೀನ್ 12 ಇಯರ್ಸ್ ಸಿನ್ಸ್ ದಟ್ ಫಿಲ್ಮ್ ರಿಲೀಸ್. ಇವತ್ತಿಗೂ ನನಗೆ ಆ ಸಿನಿಮಾ ಇಂದ ಇಷ್ಟು ಪ್ರೀತಿ ಸಿಗುತ್ತೆ ಅಂದರೆ, ನಾನು ಎಲ್ಲೋದ್ರೂ ಕೂಡ ಅದೇ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಅಯ್ಯೋ ಮೇಡಮ್ ಚಾರ್ಮಿನಾರ್ ಅಂತ ಇವತ್ತಿಗೂ ಅದೇ ನೆನೆಸ್ಕೊಳ್ತಾರೆ. ನಾನು ಕೇಳ್ತೀನಿ, ಅಯ್ಯೋ ಬೇರೆ ಸಿನಿಮಾಗಳು ಮಾಡಿದ್ದೀನಲ್ವಾ, ಯಾವ್ದು ಇಷ್ಟ ಅಂತ ಕೇಳಿದ್ರೆ, ಇಲ್ಲ ಮ್ಯಾಮ್ ನೀವು ಅದೇ ಸಿನಿಮಾ ಬೆಸ್ಟು ನಿಮ್ಮದು ಅಂತ ಹೇಳ್ತಾರೆ. ಐ ವಾಂಟ್ ಟು ಬಿ ನೋನ್ ಆಫ್ ಕೋರ್ಸ್ ಫಾರ್ ಆಲ್ ಮೈ ಅದರ್ ಫಿಲ್ಮ್ಸ್, ಬಟ್ ಪೀಪಲ್ ಹ್ಯಾವ್ ಲವ್ಡ್ ದಟ್ ಫಿಲ್ಮ್ ಸೋ ಮಚ್. ಆ್ಯಂಡ್ ನನಗೆ ಒಂದು ಸ್ವಲ್ಪ ಬೇಜಾರಿತ್ತು ಆ ಸಿನಿಮಾ ಟೈಮಲ್ಲಿ, ಪ್ರಮೋಷನ್ಸ್ ಟೈಮಲ್ಲಿ. ಚಂದ್ರು ಸರ್ ನನ್ನ ವಾಯ್ಸ್ ಡಬ್ಬಿಂಗಲ್ಲಿ ಇಡಲಿಲ್ಲ ಅಂತ ನಂಗೆ ತುಂಬ ಬೇಜಾರಾಗಿತ್ತು. ನಾನು ಕನ್ನಡದವಳು, ನಾನು ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತೀನಿ, ಏನಕ್ಕೆ ನನ್ನ ವಾಯ್ಸ್ ಇಡಲಿಲ್ಲ ಅಂತ. ಐ ಆಮ್ ಶೋರ್ ಹಿ ಹ್ಯಾಡ್ ಹಿಸ್ ಓನ್ ರೀಸನ್ಸ್, ಬಟ್ I did not agree with them. So yeah, apart from that one incident, Charminar will always remain special to me. Although I felt bad, I wanted to give my good energy to the film. I wanted to support the film, promote the film well. Hogli bidu anta bitbitu I went ahead. Because cinema andaga ನಾನು ಒಬ್ಬಳೆ ಇಂಪಾರ್ಟೆಂಟ್ ಆಗಲ್ಲ. ದಿ ಎಂಟೈರ್ ಸಿನಿಮಾ ಒಂದು 100 ಜನ ಕೆಲಸ ಮಾಡಿರ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ, ಅವ್ರಿಗೆ ದುಡ್ಡು ವಾಪಸ್ ಬರಬೇಕು. ಸೊ ನೆಗೆಟಿವ್ ಆಸ್ಪೆಕ್ಟ್ಸ್ನ ಸೈಡಿಗಿಟ್ಟು ಐ ವಾಂಟೆಡ್ ಟು ಕಾನ್ಸಂಟ್ರೇಟ್ ಆನ್ ದ ಪಾಸಿಟಿವ್ ಆಸ್ಪೆಕ್ಟ್ಸ್ ಆ್ಯಂಡ್ ಗಿವ್ ಮೈ ಗುಡ್ ಎನರ್ಜಿ ಟು ದ ಫಿಲ್ಮ್. And I'm really glad that that film became a blockbuster. I will always be thankful to Chandru sir for casting me in the film as Radhe. Prem sir ivattu kuda ನಾನು ಅವ್ರಿಗೆ ಮೋಹನ ಅಂತಾನೆ ಕರಿತೀನಿ ಸಿಕ್ಕಾಗೆಲ್ಲ, ಆ್ಯಂಡ್ ಹಿ ಕಾಲ್ಸ್ ಮಿ ರಾಧೆ. ನನಗೆ ಇವತ್ತಿಗೂ ನೆನಪಿದೆ, ಆ ಸಿನಿಮಾ ಆದ ನಂತರ ನನಗೆ ಸಿಕ್ಕಿರೋ ರಿಯಾಕ್ಷನ್ನು ಕರ್ನಾಟಕದ ಜನತೆಯಿಂದ. ಐ ಆಮ್ ಸ್ಟಿಲ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್, ಎಸ್ಪೆಷಲಿ ಬಿಕಾಸ್ ಆಲ್ ಆಫ್ ಯು ಹ್ಯಾವ್ ಲವ್ಡ್ ಇಟ್. ಸೊ ಅಟ್ ದಿಸ್ ಪಾಯಿಂಟ್ ನಾನು ಫೇಲ್ಯೂರ್ ಬಗ್ಗೆ ಮಾತಾಡಲೇಬೇಕು. ಲೈಫಲ್ಲಿ ಫೇಲ್ಯೂರ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಲೋ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳ್ತೀನಿ. ಐ ಆಮ್ ಅ ಪ್ರೈಮ್ ಎಕ್ಸಾಂಪಲ್ ಆಫ್ ದ್ಯಾಟ್. 12th ಸ್ಟ್ಯಾಂಡರ್ಡ್ ಕಥೆನ ನಿಮಗೆ ಹೇಳಿದೆ, ಮ್ಯಾಥಮೆಟಿಕ್ಸಲ್ಲಿ ಫೇಲ್ ಆಗಿದೆ ಅಂತ. ನಾನು ಅವತ್ತು ಫೇಲ್ ಆಗ್ತಿರ್ಲಿಲ್ಲ ಅಂದರೆ ನಮ್ಮ ತಂದೆ ನನಗೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಜಾಯಿನ್ ಮಾಡಿಸ್ತಾ ಇರಲಿಲ್ಲ. ಫಿಲ್ಮ್ ಇನ್ಸ್ಟಿಟ್ಯೂಟ್ ನಾನು ಜಾಯಿನ್ ಆಗ್ತಾ ಇರಲಿಲ್ಲ ಅಂದರೆ TV ಆ್ಯಂಕರಿಂಗ್ ಮಾಡ್ತಾ ಇರಲಿಲ್ಲ, ಆ್ಯಂಕರಿಂಗ್ ಮಾಡ್ತಿರಲಿಲ್ಲ ಅಂದರೆ ಸಿನಿಮಾ ಮಾಡ್ತಾ ಇರಲಿಲ್ಲ. ಸೊ ಎನಿ ಕೈಂಡ್ ಆಫ್ ಫೇಲ್ಯೂರ್ ಹ್ಯಾಸ್ some kind of lesson for you, a new kind of experience for you. It kind of reroutes you towards your actual goal in life. So failure na tumba it's not a bad thing, it's actually a good thing in disguise ashtene. So similarly ಚಾರ್ಮಿನಾರ್ ಸಿನಿಮಾ ಚಂದ್ರು ಸರ್ ನನಗೆ ಆಫರ್ ಮಾಡಿದಾಗ ನಾನು ಕೇಳಿದೆ ಒಂದಿನ ಅವ್ರಿಗೆ, ಸರ್ ವೈ ಡಿಡ್ ಯು ಆಫರ್ ಮೀ ದಿಸ್ ರೋಲ್ ಅಂತ, ನನ್ನನ್ನು ಏನಕ್ಕೆ ಚೂಸ್ ಮಾಡಿದ್ರಿ ಅಂತ. ಆ್ಯಂಡ್ ಹೀ ಟೋಲ್ಡ್ ಮಿ, ನಾನು ನಿಮ್ಮ ಸಿನಿಮಾ ನಮ್ಮ ಮೇರಲ್ಲಿ ಒಂದಿನ ನೋಡಿದೆ, ನಿಮ್ಮ ಫಸ್ಟ್ ಸಿನಿಮಾ, ನಿಮ್ಮ ಪರ್ಫಾರ್ಮೆನ್ಸ್ ನಂಗೆ ತುಂಬ ಇಷ್ಟ ಆಯಿತು, ದಟ್ಸ್ ವೈ ಐ ಕಾಸ್ಟ್ ಯು ಇನ್ ದಿಸ್ ಫಿಲ್ಮ್ ಅಂತ ಹೇಳಿದ್ರು. I was very upset that Nam Meriyal Ondina did not work well at the box office, but that became a reason for me to get Charminar. So failures are not bad at all. They are just delays. They are just twists and turns in our life. Every failure, every bad news, every low point is an opportunity for us to get to where we are supposed to be anta ನನಗೆ ಅನಿಸುತ್ತೆ. So if you feel like you are failing in life or something is not working out for you, don't worry. There's a big reason for that which you will realize later. You are going to be successful because of that failure. So I want you to keep going. We have to feel like this is an opportunity for me. Let me use this opportunity and see where it takes me. ನಾನು ಇದರಿಂದ ಏನು ಕಲಿಬೇಕು ಅಂತ ನಾವು we have to have that kind of mindset. That is what I have learned. So ಚಾರ್ಮಿನಾರ್ ನನ್ನ ಲೈಫಲ್ಲಿ ಒಂದು ಸೂಪರ್ ಹಿಟ್ ಸಿನಿಮಾ ಸಿಕ್ತು ಅಂತ ನಾನು ತುಂಬ ಖುಷಿಯಲ್ಲಿದ್ದೆ. ಆ್ಯಂಡ್ ಅದಾದ ನಂತರ 1 ವರ್ಷ ನಾನು ಯಾವುದೂ ಸಿನಿಮಾ ಸೈನ್ ಮಾಡಲಿಲ್ಲ ಆ್ಯಕ್ಚುಲಿ. ಅದು ಕೂಡ ನನಗೊಂದು ದೊಡ್ಡ ಲೆಸನ್ನು. ಐ ಡಿಂಟ್ ಗೆಟ್ ಎನಿ ಫಿಲ್ಮ್ ದಟ್ ಐ ಫೆಲ್ಟ್ ಲೈಕ್ ಡೂಯಿಂಗ್. ಅಫ್ಕೋರ್ಸ್ ಆಫರ್ಸ್ ತುಂಬ ಬಂತು ನನಗೆ. ಟಚ್ ವುಡ್, ಐ ಹ್ಯಾವ್ ಆಲ್ವೇಸ್ ಬೀನ್ ಲಕ್ಕಿ ಲೈಕ್ ದಟ್ ನಾನು ಸಿನಿಮಾ ಇಂಡಸ್ಟ್ರಿ ಎಂಟ್ರ್ ಆಗೋಕ್ಕೂ ಮುಂಚೆಯಿಂದನೇ ನನಗೆ ಆಫರ್ಸ್ ಬರ್ತಾನೆ ಇದೆ. ಆ್ಯಂಡ್ ಇಟ್ಸ್ ಆಲ್ ಗಾಡ್ಸ್ ಗ್ರೇಸ್. ಬಟ್ ಆ ಟೈಮಲ್ಲಿ ನನಗೆ ಬೇಕಾಗಿರುವಂಥ ಒಂದು ಸಿನಿಮಾ ರೋಲ್ ಬರಲಿಲ್ಲ. ಬಟ್ ಆ ಪೀರಿಯಡಲ್ಲಿ ಐ ವಾಸ್ ಫೀಲಿಂಗ್ ಅ ಲಿಟಲ್ ಲೋ ಆ್ಯಂಡ್ ಐ ವಾಸ್ ಫೀಲಿಂಗ್ ಅ ಲಿಟಲ್ ಬ್ಯಾಡ್. ಓನ್ಲಿ ಫಾರ್ ಅ ಫ್ಯೂ ವೀಕ್ಸ್ ಐ ಥಿಂಕ್. ಯಾಕೆಂದರೆ ಐ ಕೆನಾಟ್ ಬಿ ಡಿಪ್ರೆಸ್ ಫಾರ್ ಟೂ ಲಾಂಗ್. ನನಗೆ ಒಂದು ಶಕ್ತಿ ಇದೆ ನನ್ನಲ್ಲಿ. ನಾನೇನಕ್ಕೆ ಡಿಪ್ರೆಸ್ಡ್ ಆಗಿರಬೇಕು, ನಾನೇನಕ್ಕೆ ಬೇಜಾರು ಪಡಬೇಕು, ಅಷ್ಟು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ದೀನಿ, ನಾನು ಅಷ್ಟು ಚೆನ್ನಾಗಿ ನನ್ನ ಮನಸ್ಸಿದೆ, ಅಷ್ಟು ಚೆನ್ನಾಗಿ ನಾನು ಕೆಲಸ ಮಾಡ್ತೀನಿ, ನಾನೇನಕ್ಕೆ ಬೇಜಾರು ಪಡಬೇಕು, ಇದು ವರ್ಕೌಟ್ ಆಗ್ತಿಲ್ವ, ನಾನು ಲೈಫ್ ಎಂಜಾಯ್ ಮಾಡ್ತೀನಿ, ನಾನು ಲೈಫಲ್ಲಿ ಖುಷಿಯಾಗಿರ್ತೀನಿ ಅಂತಲೇ ಇದ್ದೆ ನಾನು. ಸೊ ಐ ಸ್ಟಾರ್ಟೆಡ್ ಟ್ರಾವೆಲಿಂಗ್ ಎಟ್ ದಟ್ ಪಾಯಿಂಟ್. PhD ಮಾಡಬೇಕು ಅಂತ ಒಂದು ಥಾಟ್ ಬಂತು ಮೈಂಡಲ್ಲಿ. ಸೊ ಬೇರೆ ಬೇರೆ ಕಂಟ್ರೀಸ್ಗಳಿಗೆ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿದೆ, ಇನ್ನೂ ಜಾಸ್ತಿ ಬುಕ್ಸ್ ಓದೋಕ್ಕೆ ಶುರು ಮಾಡಿದೆ. ಐ ಸ್ಟಾರ್ಟೆಡ್ ಎಜುಕೇಟಿಂಗ್ ಮೈ ಸೆಲ್ಫ್ ಬೈ ವಾಚಿಂಗ್ ಅ ಲಾಟ್ ಆಫ್ ಮೂವೀಸ್. ಆ ಟೈಮ್ನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡೆ ನಾನು ಆ್ಯಕ್ಚುಲಿ.
ಟು ಬಿಲ್ಡ್ ಮೈ ಪರ್ಸ್ನಾಲಿಟಿ ಇನ್ ದಟ್ 1 year. ಆ್ಯಂಡ್ ಅಫ್ ಕೋರ್ಸ್ 2014 ಸಿಂಪಲ್ ಸುನಿ ಅವರು ಆಫರ್ಡ್ ಮೀ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ. ಆ್ಯಕ್ಚುಲಿ ರಕ್ಷಿತ್ ಹಾಗೂ ಸುನಿ ಅವರು ನನಗೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಆಫರ್ ಮಾಡಿದರು, ಬಂದು ಕಥೆ ಹೇಳಿದ್ರು. ಬಟ್ ಆ ಪಾಯಿಂಟಲ್ಲಿ ಐ ವಾಸ್ ಆಲ್ರೆಡಿ ಶೂಟಿಂಗ್ ಫಾರ್ ಚಾರ್ಮಿನಾರ್, ಸೊ ಐ ಕುಡ್ ನಾಟ್ ಟೇಕ್ ಅಪ್ ದಟ್ ಫಿಲ್ಮ್. ಸೊ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಮಿಸ್ ಆಗಿತ್ತು. ಸೊ 2014 ವೆನ್ ಹಿ ಸ್ಟಾರ್ಟೆಡ್ ಮೇಕಿಂಗ್ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ, ಹಿ ಕಾಲ್ಡ್ ಮೀ ಅಗೇನ್ ಆ್ಯಂಡ್ ಐ ಟುಕ್ ಅಪ್ ದಟ್ ಫಿಲ್ಮ್. ಐ ಥಿಂಕ್ 2015 ನಾವು ಶೂಟಿಂಗ್ ಶುರು ಮಾಡಿದ್ವಿ ಆ್ಯಂಡ್ 2016 ಸಿನಿಮಾ ರಿಲೀಸ್ ಆಯಿತು. ನನಗೆ ಈ ಟೀಮ್ ತುಂಬ ಇಷ್ಟ. ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ವಾಸ್ ವೆರಿ ಇಂಪಾರ್ಟೆಂಟ್ ಫಿಲ್ಮ್ ಫಾರ್ ಮೀ. ಯಾಕೆ ಅಂದರೆ ಅಲ್ಲಿವರೆಗೂ ಐ ಯೂಸ್ ಟು ಬಿ ವೆರಿ ಸೀರಿಯಸ್ ಆನ್ ಅ ಶೂಟಿಂಗ್ ಸೆಟ್. ಅಂದರೆ ನಾನು ಶೂಟಿಂಗ್ ಹೋದಾಗ ಯಾರ ಜೊತೆನೂ ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ನಾನು ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದೆ. ದೇರ್ ವಾಸ್ ನೋ ಫನ್ ಎಲಿಮೆಂಟ್ ಅಟ್ ಶೂಟಿಂಗ್. ಸಿಂಪಲ್ ಸುನಿ ಅವರ ಟೀಮ್ ಜಾಯಿನ್ ಮಾಡಿದಾಗ ವೆನ್ ಐ ಸ್ಟಾರ್ಟೆಡ್ ಶೂಟಿಂಗ್ ಫಾರ್ ದಿಸ್ ಫಿಲ್ಮ್, ಅವರ ಡೈರೆಕ್ಷನ್ ಟೀಮ್ ಆಗಿರಲಿ, ಪ್ರವೀಣ್ ತೇಜ್ ನಮ್ಮ ಆ್ಯಕ್ಟ್ರು, ಆಮೇಲೆ ಬೇರೆ ಎಂಟೈರ್ ಟೀಮ್, ದೇ ಆರ್ ಆಲ್ ಸೋ ಸಚ್ ಸ್ವೀಟ್ ಬಾಯ್ಸ್. ದೇ ಆರ್ ಆಲ್ವೇಸ್ ಹ್ಯಾವಿಂಗ್ ಫನ್ ಆನ್ ದ ಸೆಟ್. ಏನೋ ಒಂದು ಹೇಳ್ತಾರೆ, ಎಲ್ಲರೂ ನಗ್ತಾರೆ. ದ ಎನರ್ಜಿ ಓವರ್ ದೇರ್ ಇಸ್ ವೆರಿ ರಿಲ್ಯಾಕ್ಸ್ಡ್ and I really enjoyed working on Simple Aginon Love Story. Thanks to Ashu Bedra sir and Simple Suni sir, Praveen Tej, all of you for making this movie memorable for me. I really enjoyed working with this entire team. I had a lot of fun working on this film, and 2016 cinema release aitu. I think it did pretty well also. And then I did a film called Kalidasa Kannada Mestru, Jaggesh sir jote, Kaviraj sir direct madiro cinema. ಕವಿ ಸರ್ ನೀವೆಲ್ಲರಿಗೂ ಗೊತ್ತಿರೋ ಹಾಗೆ, ಅಗೇನ್ ಹಿ ಈಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಲಿರಿಸಿಸ್ಟ್ ಆಫ್ ಅವರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಅಮೇಝಿಂಗ್ ರೈಟರ್, ಅಮೇಝಿಂಗ್ ಪರ್ಸ್ನಾಲಿಟಿ. ನನಗೆ ಐ ಲವ್ ಹ್ಯಾವಿಂಗ್ ಕಾನ್ವರ್ಸೇಷನ್ಸ್ ವಿತ್ ಹಿಮ್ ಬಿಕಾಸ್ he thinks very differently. He's an intellectual. And Kavi sir, he really inspired me during the shoot to do better and better. ಯಾಕೆಂದರೆ ನಾನೊಂದು ಶಾರ್ಟ್ ಕೊಟ್ಟಾಗ he used to come and he used to tell me, ನಾನು ಕೇಳ್ತಿದ್ದೆ ಸರ್ ಹೆಂಗಾಯಿತು, ಓಕೆನಾ ನಿಮಗೆ ಅಂತ. ಆ್ಯಂಡ್ he used to tell me, ನೀವು ಚೆನ್ನಾಗೇ ಮಾಡಿದ್ರಿ, ಬಟ್ ನಿಮಗಿರೋ ಪೊಟೆನ್ಷಿಯಲ್ಗೆ ನೀವು ಇನ್ನೂ ಚೆನ್ನಾಗಿ ಮಾಡ್ಬೋದು, ಇನ್ನೂ ಚೆನ್ನಾಗಿ ಮಾಡ್ತೀರಾ ನನಗೆ ಗೊತ್ತು ಅಂತೆಲ್ಲ. he really inspired me to do well. So thank you Kavi sir for casting me in that film and ಇನ್ಸ್ಪೈರಿಂಗ್ ಮೀ. ಆ್ಯಂಡ್ ಜಗ್ಗೇಶ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ನಂಗೆ ತುಂಬ ಖುಷಿ ಇದೆ. ಆ್ಯಕ್ಚುಲಿ ನಾನು ಜಗ್ಗೇಶ್ ಸರ್ ಜೊತೆ ಮುಂಚೆನೇ ಆ್ಯಕ್ಟ್ ಮಾಡಬೇಕಾಗಿತ್ತು. ನಾನು ವಿನಾಯಕ ಗೆಳೆಯರ ಬಳಗ ಶೂಟಿಂಗ್ ಮಾಡಬೇಕಾದ್ರೆ ಹಿ ಹ್ಯಾಡ್ ಕಾಲ್ಡ್ ಮೀ. ಬಾಡಿಗಾರ್ಡ್ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ರು. ಸೊ ಹಿ ಹ್ಯಾಡ್ ಆಫರ್ಡ್ ಮೀ ದ ಲೀಡ್ ರೋಲ್ ಇನ್ ದ್ಯಾಟ್. ಐ ಡಿಡ್ ನಾಟ್ ಡೂ ದಟ್ ಫಿಲ್ಮ್ ಫಾರ್ ಸಮ್ ರೀಸನ್. ಆ್ಯಂಡ್ ಐ ಥಿಂಕ್ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರು ಅನಿಸುತ್ತೆ. ನಾನು ಕಾಳಿದಾಸ ಶೂಟಿಂಗ್ ಮಾಡಬೇಕಾದ್ರೆ ಹೇಳಿದರು ಒಂದಿನ, ನೀನು ಆ ಸಿನಿಮಾ ಮಾಡಲಿಲ್ಲ, ಬೇರೆ ಯಾರೋ ಮಾಡಿಬಿಟ್ಟು ಹೋದ್ಲು, ನೀನೇ ಮಾಡಬೇಕಾಗಿತ್ತು ಆ ಸಿನಿಮಾ ಅಂತೆಲ್ಲ ಹೇಳಿದ್ರು. Of course, not in a very serious way, in a very fun way. So I'm really glad that Jaggesh sir ಜೊತೆ ಆ್ಯಕ್ಟ್ ಮಾಡೋಕ್ಕೆ ಇನ್ನೊಂದು ಚಾನ್ಸ್ ಸಿಕ್ತು ನನಗೆ ಅಂತ. ಈಸ್ ಅ ಪ್ರಾಪರ್ OG, ದ ಗೋಟ್ ಆಫ್ ಕಾಮಿಡಿ ಇನ್ ಕನ್ನಡ ಸಿನಿಮಾ ಅಂತ ಹೇಳಬಹುದು. ವಾಟ್ ಅನ್ ಅಮೇಝಿಂಗ್ ಆರ್ಟಿಸ್ಟ್ ಜಗ್ಗೇಶ್ ಸರ್. ನಾನು ಚಿಕ್ಕವಳಿರ್ಬೇಕಾದ್ರೆ ಐ ಹ್ಯಾಡ್ ವಾಚ್ಡ್ ಹಿಸ್ ಮೂವಿ ಕಾಲ್ಡ್ ಸರ್ವರ್ ಸೋಮಣ್ಣ ಆ್ಯಂಡ್ ಐ ಹ್ಯಾಡ್ ಲವ್ ದಟ್ ಮೂವಿ. ನಾನು ಅವ್ರಿಗೆ ಹೇಳಿದೆ ಕೂಡ ಶೂಟಿಂಗ್ ಮಾಡಬೇಕಾದ್ರೆ. And I really hope I get to work with him again because I really enjoyed working with him. ಇವತ್ತಿಗೂ ಕೂಡ ಆ ಸಿನಿಮಾ ಟಿವಿಯಲ್ಲಿ ಬಂದಾಗ people love it and they enjoy it like crazy. That is another film people come and tell me, ಕಾಳಿದಾಸ ತುಂಬ ಚೆನ್ನಾಗಿ ಮಾಡಿದ್ರಿ ಅಂತ. So I feel very happy. So ಕಾಳಿದಾಸ ಕನ್ನಡ ಮೇಷ್ಟ್ರು was such a big hit in 2019 and ತುಂಬ ಆಫರ್ಸ್ ಬಂತು ಆ ಸಿನಿಮಾ ಮೇಲೆ. I think 2 or 3 films ಸೈನ್ ಮಾಡಿದ್ದೆ ನಾನು just after ಕಾಳಿದಾಸ ಕನ್ನಡ ಮೇಷ್ಟ್ರು. But unfortunately lockdown ಆಯಿತು 2020 and we all had to sit at home for a very long time. ಅಲ್ಲೂ ನಾನು ಸುಮ್ಮನೆ ಕೂತ್ಕೊಳ್ಳಿಲ್ಲ. I went off to US for 2 months. I wanted to travel even during COVID. ಸೊ ಅದ್ರ ಮಧ್ಯದಲ್ಲಿ I was also doing my PhD. ಆ ಟೈಮಲ್ಲಿ ನಾನು ರಿಸರ್ಚ್ ಮಾಡ್ತಾ ಇದ್ದೆ, ಬರೀತಾ ಇದ್ದೆ. My PhD had just started actually. pre-PhD ಫೇಸಲ್ಲಿದ್ದೆ ನಾನು. ಸೊ ಲಾಕ್ಡೌನು, ಕೋವಿಡು ಅದೆಲ್ಲ ಮುಗಿದಾದ ನಂತರ 2021 I signed a lot of films. And ಶುಭ ಮಂಗಳ ಅಂತ 2022 ರಿಲೀಸ್ ಆಯಿತು. ಸಂತೋಷ್ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳಬೇಕು. ಸಂತೋಷ್, ದ ಡೈರೆಕ್ಟರ್ ಆಫ್ ದ ಫಿಲ್ಮ್, ದ ವೇ ಹಿ ಹ್ಯಾಡ್ ರಿಟನ್ ಫೀಮೇಲ್ ಕ್ಯಾರೆಕ್ಟರ್ಸ್ ವಾಸ್ ಅಮೇಝಿಂಗ್. ಐ ವಾಸ್ ವೆರಿ ಅಪ್ಸೆಟ್ ವಿತ್ ಸಂತೋಷ್. ಯಾಕೆಂದರೆ ನನಗೆ ಫಸ್ಟ್ ಅವರು ಸ್ಟೋರಿ ಹೇಳಿದಾಗ ದ ಕ್ಲೈಮ್ಯಾಕ್ಸ್ ವಾಸ್ ಅಮೇಝಿಂಗ್, ಬಟ್ ಸಿನಿಮಾ ರಿಲೀಸ್ ಆದಾಗ ದ ಎಂಟೈರ್ ಕ್ಲೈಮ್ಯಾಕ್ಸ್ ವಾಸ್ ಕಟ್. ನಾನಿರೋ ಕ್ಲೈಮ್ಯಾಕ್ಸ್ ಫುಲ್ ಕಟ್ ಆಗಿಬಿಟ್ಟಿತ್ತು. ಆ್ಯಂಡ್ ಐ ವಾಸ್ ವೆರಿ 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 ಅಪ್ಸೆಟ್ ವಿತ್ ಹಿಮ್ ಆ್ಯಂಡ್ ಐ ಟೋಲ್ಡ್ ಹಿಮ್ ದ್ಯಾಟ್. But I'm sure again he had his own reasons. But I feel like Santosh is a very good director and he should make more films in the future. And thank you Santosh for giving me Shubha Mangala. I'll always be grateful. And next Shivaji Suratkal 2 released in 2023.
Thank you, Akash Srivatsa, for making my father's dream come true. My father is a retired police officer, ಎಲ್ರಿಗೂ ಗೊತ್ತು. ಆ್ಯಂಡ್ ಅವರ ಒಂದು ಡ್ರೀಮ್ ಏನಿತ್ತು ನನ್ನ ಬಗ್ಗೆ ಅಂದರೆ ನಾನು IAS ಆಫೀಸರ್ ಅವ್ರ IPS ಆಫೀಸರ್ ಆಗಬೇಕು ಅಂತ. ಬಟ್ ನಾನು ಸಿನಿಮಾ ಆ್ಯಕ್ಟರ್ ಆದೆ. ಸೊ ಬಿಕಾಸ್ ಆಫ್ ಆಕಾಶ್ ಶ್ರೀವತ್ಸ ಐ ಗಾಟ್ ಟು ವೇರ್ ದ ಯೂನಿಫಾರ್ಮ್ ಆಫ್ ಎನ್ IPS ಆಫೀಸರ್. ಆ್ಯಂಡ್ ನಮ್ಮ ತಂದೆಗೆ ತುಂಬ ಖುಷಿ ಕೊಡುತ್ತೆ ಅಂತ ನನಗೆ ಗೊತ್ತಿತ್ತು. ದಟ್ ಇಸ್ ವೈ ಐ ಡಿಡ್ ದ ಫಿಲ್ಮ್. ಆ್ಯಂಡ್ ಅಫ್ಕೋರ್ಸ್ ಐ ಗಾಟ್ ಅನ್ ಆಪರ್ಚುನಿಟಿ ಟು ವರ್ಕ್ ವಿತ್ ವತ್ಸ ಆ್ಯಂಡ್ ರಮೇಶ್ ಅರವಿಂದ್ ಸರ್. ರಮೇಶ್ ಸರ್ ಜೊತೆ ನಾನು ತುಂಬ ಹಿಂದೆ ಆ್ಯಕ್ಟ್ ಮಾಡಬೇಕಾಗಿತ್ತು, ಬಟ್ ಐ ಹ್ಯಾಡ್ ಮಿಸ್ ದಟ್ ಚಾನ್ಸ್. So I'm really glad I got another chance to work with him. And he's such a gentleman, so thorough, so professional and really amazing. Thank you Vatsa for giving me DCP Deepa Kamath. ನಾನು ತುಂಬ ಎಂಜಾಯ್ ಮಾಡಿದೆ ಆ ಒಂದು ಪೊಲೀಸ್ ಲುಕ್ ಅಲ್ಲಿ. I wanted more scenes, but that character was that much and I really enjoyed and I'm very grateful for that movie. So 2023 ಅಲ್ಲಿ ಈ ಸಿನಿಮಾ ರಿಲೀಸ್ ಆಗಿದ ತಕ್ಷಣ I signed a film called The Judgment. Gururaj Kulkarni sir, the director and producer of the film, he called me and ನನಗೆ ಖುಷಿ ವಿಚಾರ ಏನು ಅಂದರೆ ಅವ್ರು ಮಾತಾಡಿದಾಗ I felt like I spoke to somebody I know already. He's from North Karnataka and I am from North Karnataka. So ನಮ್ಮ ಭಾಷೆ, ನಮ್ಮ ಒಂದು ಡೈಲೆಕ್ಟ್ ಕೇಳಿದಾಗ ನಂಗೆ ತುಂಬ ಖುಷಿ ಆಯಿತು. And I felt like I have to work with them. Of course, I had a few inhibitions here and there, but that worked out later. ನಮ್ಮ ತಾಯಿಯೂರು ಕಲಬುರ್ಗಿ. ಸೊ ನಾನು ಹುಟ್ಟಿದ್ದು ಬೆಳೆದಿದ್ದು ಗುಲ್ಬರ್ಗ, ಕಲಬುರ್ಗಿಯಲ್ಲಿ. ಸೊ ನಮ್ಮ ಹುಟ್ಟೂರು, ನಮ್ಮ ಭಾಷೆ, ನಾವು ಯಾವ ರೀತಿ ಮಾತಾಡ್ತೀವಿ, ನಮ್ಮ ಊಟ, ನಮ್ಮ ಮಣ್ಣು, ಇದ್ರ ಮೇಲೆಲ್ಲ ನಮಗೆ ತುಂಬ ಪ್ರೀತಿ ಇರುತ್ತೆ. ಸೊ ನಾನು ತುಂಬ ಹೆಮ್ಮೆಯಿಂದ, ತುಂಬ ಪ್ರೀತಿಯಿಂದ ಹೇಳ್ಕೊಳ್ತೀನಿ ಐ ಆಮ್ ಫ್ರಮ್ ನಾರ್ತ್ ಕರ್ನಾಟಕ ಅಂತ. ಗುರು ಸರ್ ಅವರ ಸಿನಿಮಾಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೂ ಕೂಡ I really enjoyed myself, especially in terms of uta. I am a foodie and he's a foodie and we would really connect like that. Shenga chutney, roti uta. We really enjoyed conversations about food and other things. And Ravi sir jothe act ಮಾಡಿದ್ದು ತುಂಬ ಖುಷಿ ಇದೆ. He's such a sweetheart and he's such a teddy bear. ನನಗೆ ಅವ್ರ ಬಗ್ಗೆ ಒಂದು ಸ್ವಲ್ಪ ಭಯ ಇತ್ತು. Of course ಆ ಭಯ ಇರಬೇಕು because he is such a big artist. Such a legendary superstar. So ನಾನು ಶೂಟಿಂಗ್ ಹೋದಾಗ it was such a surprise for me to work with Ravichandran sir. He was so nice to me and so respectful. ನನಗೆ ತುಂಬ ಖುಷಿ ಆಯಿತು ಅವ್ರ ಜೊತೆ ಆ್ಯಕ್ಟ್ ಮಾಡಿ. ಅವ್ರ ಜೊತೆನೂ ನನಗೆ ಒಂದು ಆಫರ್ ಬಂದಿತ್ತು ತುಂಬ ಹಿಂದೆ and I could not do that film. I felt like that was not the right time. So I'm really glad I got another opportunity to work with Ravi sir as well. I feel like ನಾನು ಸಿನಿಮಾ ಬಗ್ಗೆ ಅಷ್ಟು ಪ್ಯಾಷನೆಟ್ ಆಗಿದ್ದೀನಿ, ಅಷ್ಟು ಪ್ರೀತಿ ನನಗೆ ಸಿನಿಮಾ ಮೇಲೆ ಅಂತ ಅನಿಸ್ತಾ ಇರುತ್ತೆ. ಬಟ್ ರವಿ ಸರ್ನ ನೋಡಿದಾಗ ಅಯ್ಯೋ ದಿಸ್ ಪ್ಯಾಷನ್ ಇಸ್ ನೆಕ್ಸ್ಟ್ ಲೆವೆಲ್ ಅಂತ, ಬಿಕಾಸ್ ಹಿ ಲವ್ಸ್ ಸಿನಿಮಾ, ಹಿ ಲವ್ಸ್ ಮ್ಯೂಸಿಕ್, ಹಿ ಲವ್ಸ್ ಕ್ಯಾಮ್ರಾ. ಲೈಕ್ ಹಿ ಈಸ್ ಕ್ರೇಜಿ, ಲೈಕ್ ಲಿಟ್ರಲಿ ಕ್ರೇಜಿ ಸ್ಟಾರ್ ಅವ್ರಿಗೆ ಪರ್ಫೆಕ್ಟಾಗಿ ಹೆಸರಿಟ್ಟಿದ್ದಾರೆ. ಹಿ ಈಸ್ ಕ್ರೇಜಿ ಅಬೌಟ್ ಸಿನಿಮಾ ಆ್ಯಂಡ್ ಐ ಹ್ಯಾವ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ದಟ್ ಕೈಂಡ್ ಆಫ್ ಇಮೋಷನ್. So huge respect to Ravi sir and I'm really glad I got to work with him. And Judgment cinema May 2024 ಅಲ್ಲಿ ರಿಲೀಸ್ ಆಯಿತು. And finally coming to 2025, ಛೂ ಮಂತರ್ ಸಿನಿಮಾ ಇದೇ ವರ್ಷ ಜಾನ್ವರಿಯಲ್ಲಿ ರಿಲೀಸ್ ಆಯಿತು. ನನಗೆ ಖುಷಿ ಇದೆ, ಹೆಮ್ಮೆ ಇದೆ. ಈ ವರ್ಷದ ಮೊದಲನೇ ಸೂಪರ್ ಹಿಟ್ ಸಿನಿಮಾ ನಮ್ಮ ಸಿನಿಮಾ ಅಂತ. ಕರ್ವಾ ನವನೀತ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ನೀವೆಲ್ಲರೂ ನೋಡಿ ತುಂಬ ಖುಷಿ ಪಟ್ಟಿದ್ದೀರಾ. ಸೂಪರ್ ಹಿಟ್ ಕೂಡ ಆಯಿತು. ಅಮೆಝಾನ್ ಪ್ರೈಮಲ್ಲಿ ಕೂಡ ಇದೆ, ನೋಡಿ ಎಲ್ರೂ. ಆ್ಯಕ್ಚುಲಿ ಈ ಸಿನಿಮಾಗೋಸ್ಕರ, ಈ ರೋಲ್ಗೋಸ್ಕರ ನಾನು ತರುಣ್ ಸುಧೀರ್ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಅ ವೆರಿ ಡಿಯರ್ ಫ್ರೆಂಡ್ ಆಫ್ ಮೈನ್. ಅವ್ರಿಗೆ ಅನಿಸಿತ್ತು ದಿಸ್ ಇಸ್ ಅ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್, ನೀವು ಮಾಡಿ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಐ ಡಿಡ್ ದ ಫಿಲ್ಮ್ ಓನ್ಲಿ ಫಾರ್ ದ್ಯಾಟ್ ರೀಸನ್. ಆ್ಯಂಡ್ ಇವತ್ತು ನನಗೆ ಖುಷಿ ಇದೆ ಬಿಕಾಸ್ ದೇವ್ ಶಾಟ್ ದ ಫಿಲ್ಮ್ ಸೋ ವೆಲ್. ಕಥೆ ಅಷ್ಟು ಚೆನ್ನಾಗಿತ್ತು, ನೀವೆಲ್ಲ ತುಂಬ ಎಂಜಾಯ್ ಮಾಡಿದ್ರಿ. ಇದು VFX, CG ವರ್ಕ್, ಜಸ್ಟ್ ಇಟ್ ವಾಸ್ ಸೋ ಬ್ರಿಲಿಯಂಟ್ಲಿ ಶಾಟ್. ಆ್ಯಂಡ್ ನನಗೆ ತುಂಬ ದಿನದಿಂದ ಒಂದು ದೆವ್ವದ ರೋಲ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದು ಕರ್ವಾ ನವನೀತ್ ಅವ್ರ ಸಿನಿಮಾ ಅಲ್ಲಿ ನಾನು ದೆವ್ವ ಕಾಣಿಸ್ಕೊಳ್ಬೇಕು ಅಂತ ತುಂಬ ಆಸೆ ಇತ್ತು. ನಿಜ ಹೇಳ್ತಾ ಇದ್ದೀನಿ. ಅವ್ರದ್ದು 2016 ಕರ್ವಾ ಸಿನಿಮಾ ರಿಲೀಸ್ ಆಗಿತ್ತು. ಐ ಹ್ಯಾಡ್ ವಾಚ್ ದ ಫಿಲ್ಮ್ ಆ್ಯಂಡ್ ಐ ವಾಂಟೆಡ್ ಟು ವರ್ಕ್ ವಿತ್ ನವನೀತ್. ಆ್ಯಕ್ಚುಲಿ 2019 ಕಾಳಿದಾಸ ಕನ್ನಡ ಮೇಷ್ಟ್ರು ರಿಲೀಸ್ ಆಗಿದ್ದ ದಿನ ಹಿ ಹ್ಯಾಡ್ ಅಪ್ರೋಚ್ಡ್ ಮೀ ಫಾರ್ ಅ ಫಿಲ್ಮ್. ಹಿ ವಾಸ್ ಡೂಯಿಂಗ್ ದಿಸ್ ಬಿಗ್ ಪ್ರಾಜೆಕ್ಟ್ ವಿತ್ ಅ ಸೂಪರ್ ಸ್ಟಾರ್ ಆ್ಯಂಡ್ ನಮ್ಮ ಮಾತುಕತೆ ಕೂಡ ನಡೆದಿತ್ತು. ಆ್ಯಂಡ್ ವಿ ವರ್ ಸಪೋಸ್ ಟು ಕೈಂಡ್ ಆಫ್ ವರ್ಕ್ ಟುಗೆದರ್, ಬಟ್ ಲಾಕ್ಡೌನ್ ಹ್ಯಾಪೆಂಡ್ ಆ್ಯಂಡ್ ದಟ್ ಫಿಲ್ಮ್ ನೆವರ್ ಟುಕ್ ಆಫ್. ಸೊ ಐ ಆಮ್ ರಿಯಲಿ ಗ್ಲಾಡ್ ದಟ್ ಛೂ ಮಂತರಲ್ಲಿ ಅಂಡರ್ ಹಿಸ್ ಡೈರೆಕ್ಷನ್ ಐ ಗಾಟ್ ಟು ವರ್ಕ್ ವಿತ್ ಹಿಮ್. ಹಿ ಈಸ್ ಅ ಬ್ರಿಲಿಯಂಟ್ ಡೈರೆಕ್ಟರ್. ಐ ವಾಂಟ್ ಟು ವರ್ಕ್ ವಿತ್ ಹಿಮ್ ಅಗೇನ್. ಆ್ಯಂಡ್ ಅಫ್ಕೋರ್ಸ್ ಶರಣ್ ಸರ್ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಇದೆ. ಹಿ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಪೀಪಲ್ ಇನ್ ದ ಇಂಡಸ್ಟ್ರಿ. ಹಿ ಈಸ್ ಸೋ ಸ್ವೀಟ್, ಹಿ ಈಸ್ ಸೋ ಅಮೇಝಿಂಗ್. ಐ ಮೀನ್ like he's so special and so divine. ಒಂದು ಸೀನಲ್ಲಿ ಹಿಮ್ ಆ್ಯಂಡ್ ಐ ವಿ ಕಮ್ ಟುಗೆದರ್, ನೀವೆಲ್ಲ ನೋಡಿದ್ದೀರಾ. that is my favorite scene in the film and I'm very happy I got to work with him. Actually ಶರಣ್ ಸರ್ ಜೊತೆ ಆ್ಯಕ್ಟ್ ಮಾಡೋಕ್ಕೂ ಒಂದು ಚಾನ್ಸ್ ಮಿಸ್ ಆಗಿತ್ತು ಹಿಂದೆ. I think it was Rambo if I'm not wrong.
ಐ ಕುಡ್ ನಾಟ್ ಡೂ ದಟ್ ಫಿಲ್ಮ್ ಬ್ಯಾಕ್ ದೆನ್. ಸೊ ನನಗೆ ಖುಷಿ ಇದೆ ಚೂಮಂತರಲ್ಲಿ ಅದು ಬಂದು ಕಂಪ್ಲೀಟ್ ಆಯಿತು, ಅವ್ರ ಜೊತೆ ಕೆಲಸ ಮಾಡೋಕೆ ಒಂದು ಚಾನ್ಸ್ ಸಿಕ್ತು ಅಂತ. ಬಟ್ ಐ ವಾಂಟ್ ಟು ಡೂ ಅನದರ್ ಫಿಲ್ಮ್ ವಿತ್ ಶರಣ್ ಸರ್ ಆಸ್ ಹಿಸ್ ಲೀಡಿಂಗ್ ಲೇಡಿ. ಸೊ ಹೋಪ್ಫುಲಿ ದಟ್ ವಿಲ್ ಹ್ಯಾಪನ್ ಇನ್ ದ ಫ್ಯೂಚರ್. ತರುಣ್ ಶಿವಪ್ಪ ನಮ್ಮ ಸಿನಿಮಾದ ಪ್ರೊಡ್ಯೂಸರ್, ಅವ್ರಿಗೂ ನಾನು ಥ್ಯಾಂಕ್ ಯು ಹೇಳಬೇಕು. ಯಾಕೆ ಅಂದರೆ ತುಂಬ ವರ್ಷಗಳ ಹಿಂದೆ ಹಿ ಹ್ಯಾಡ್ ಆಫರ್ಡ್ ಮಿ ಅ ಫಿಲ್ಮ್, ಐ ಥಿಂಕ್ ಇಟ್ ವಾಸ್ ಮಾಸ್ ಲೀಡರ್. ಶಿವಣ್ಣ ಅವ್ರ ಜೊತೆ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ರು ಆ್ಯಂಡ್ ಹಿ ಹ್ಯಾಡ್ ಆಸ್ಕ್ ಮಿ ಫಾರ್ ಅ ರೋಲ್ ಆ್ಯಂಡ್ ನಾನು ಮಾಡಲ್ಲ ಅಂತ ಹೇಳಿದ್ದೆ. ಅವ್ರು ತುಂಬ ಕೋಪ ಮಾಡ್ಕೊಂಡಿದ್ರು ನನ್ನ ಮೇಲೆ ಆ್ಯಂಡ್ ಆ ಕೋಪ ಮರೆತು ಬಿಟ್ಟು ಅಗೇನ್ ಹಿ ಆಫರ್ಡ್ ಮೀ ಚೂಮಂತರ್. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಥ್ಯಾಂಕ್ ಯು ತರುಣ್ ಆ್ಯಂಡ್ ಮಾನ್ಸಾ. ಐ ಲವ್ಡ್ ವರ್ಕಿಂಗ್ ವಿತ್ ದಿಸ್ ಟೀಮ್, ದ ಕಾಸ್ಟ್, ದ ಕ್ರೂ. It was really a lot of fun. I really hope I get to work with this team again. So Choomantar was my latest recent release. Ivaga I am shooting for 2 other films. ಅದ್ರ ಬಗ್ಗೆ ಮಾತಾಡೋ ಪರ್ಮಿಷನ್ ಇಲ್ಲ. ಸದ್ಯದಲ್ಲೇ ಆ ಸಿನಿಮಾದ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ, ಅಲ್ಲಿವರೆಗೂ ನೀವೆಲ್ಲರೂ ವೇಟ್ ಮಾಡಬೇಕು. ಬಟ್ ನಾನು ಯಾರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾದಾಗ ನೀವು ಖುಷಿ ಪಡ್ತೀರಾ ನಿಜವಾಗ್ಲೂ. ಅವ್ರ ಜೊತೆ ನಾನು ಮುಂಚೆ ಆ್ಯಕ್ಟ್ ಮಾಡಿದ್ದೀನಿ ಆ್ಯಂಡ್ ಯು ಹ್ಯಾವ್ ಲವ್ಡ್ ಆರ್ ಪೇರ್. ಆ್ಯಂಡ್ ಈ ವರ್ಷ ಹ್ಯಾಸ್ ಬಿನ್ ಎಕ್ಸ್ಟ್ರಾ ಸ್ಪೆಷಲ್ ಫಾರ್ ಮೀ. ಚೂಮಂತರ್ ಹಿಟ್ ಆಯಿತು ಅಫ್ಕೋರ್ಸ್, ಆ್ಯಂಡ್ ಜೊತೆಲಿ ನನ್ನ PhD ಕೂಡ ಕಂಪ್ಲೀಟ್ ಆಯಿತು. ಐ ಹ್ಯಾವ್ ಗಾಟ್ ಮೈ ಡಾಕ್ಟರೇಟ್ ಆ್ಯಂಡ್ ಐ ಆಮ್ ಡಾಕ್ಟರ್ ಮೇಘ್ನಾ ಗಾಂವ್ಕರ್ ನಾವು. ಅದೊಂದು ಖುಷಿ ಇದೆ. ನನ್ನ ಸಿನಿಮಾ ಜರ್ನಿ ಜೊತೆ ನನ್ನ ಎಜುಕೇಷನ್ ಜರ್ನಿ ಕೂಡ ನಡೀತು ಪ್ಯಾರಲಲ್ಲಿ. ಆಸ್ ಅ ಪರ್ಸನ್ ಆ್ಯಂಡ್ ಪರ್ಸ್ನಾಲಿಟಿ ನಾನು ತುಂಬ ಬೆಳೆದಿದ್ದೀನಿ. ಬಟ್ ಇದನ್ನು ನಾನು ಮಾತ್ರ ಅಚೀವ್ ಮಾಡಿಲ್ಲ ನಿಜ ಹೇಳಬೇಕು ಅಂದರೆ. ಇಟ್ ಹ್ಯಾಸ್ ಬಿನ್ others' contribution as well. Most importantly, who has believed in my talent. ಕ್ರಿಯೇಟಿವಿಟಿ ಅಂತ ಒಂದಿರುತ್ತಲ್ಲ, ನಿಮ್ಮಲ್ಲೇನೋ ಒಂದು ಸರಸ್ವತಿ ದೇವಿದೊಂದು ಕೃಪೆ ಇರುತ್ತೆ. ಸೊ ಅದನ್ನು ನೋಡಿಬಿಟ್ಟು ನಮ್ಮನ್ನ ಸಿನಿಮಾಲ್ಲಿ ಕಾಸ್ಟ್ ಮಾಡ್ತಾರಲ್ವಾ, ಎಸ್ಪೆಷಲಿ ಫಾರ್ ದ್ಯಾಟ್ ಆಫರ್ಸ್ ಕೊಟ್ಟಿರೋ, ಚಾನ್ಸ್ ಕೊಟ್ಟಿರೋ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು, ಪೀಪಲ್ ಹೂ ಐ ಹ್ಯಾವ್ ವರ್ಕ್ಡ್ ವಿತ್, ಆಲ್ ದಿ ಆರ್ಟಿಸ್ಟ್, ಆ್ಯಕ್ಟರ್ಸ್, ಟೆಕ್ನಿಷಿಯನ್ಸ್, ಕ್ರಿಯೇಟಿವ್ ಪೀಪಲ್, ಪತ್ರಕರ್ತರಾಗಿರಲಿ, ಮೀಡಿಯಾ ಆಗಿರಲಿ, ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ, ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ನನ್ನ ಈ ಒಂದು ಗ್ರೋತಲ್ಲಿ ಸಿನಿಮಾ ಇಂಡಸ್ಟ್ರೀಲಿ. ಐ ಕ್ಯಾನ್ ಅಶೋರ್ ಯು ಫ್ರಮ್ ಮೈ ಎಕ್ಸ್ಪೀರಿಯನ್ಸ್, ಫ್ರಮ್ ದ ಮೂವೀಸ್ ಐ ಹ್ಯಾವ್ ಡನ್, ಫ್ರಮ್ ದ ಪೀಪಲ್ ಐ ಹ್ಯಾವ್ ವರ್ಕ್ಡ್ ಆ್ಯಂಡ್ ದ ಟೀಮ್ಸ್ ಐ ಹ್ಯಾವ್ ವರ್ಕ್ಡ್ ವಿತ್, ಐ ಹ್ಯಾವ್ ಮೆಟ್ ಸಮ್ ರಿಯಲಿ ಗುಡ್ ಪೀಪಲ್ who genuinely respect women. Of course, good and bad people are everywhere. ಬರೀ ಸಿನಿಮಾ ಇಂಡಸ್ಟ್ರಿ ಮಾತ್ರ ಅಲ್ಲ, ಆಚೆ ಕಡೆ ಯಾವುದೇ ಇಂಡಸ್ಟ್ರಿಲಿ ಇರಲಿ. ಇಟ್ ಆಲ್ ಡಿಪೆಂಡ್ಸ್ ಆನ್ ಹೂ ಯು ಆರ್. ನೀವು ಹೆಂಗೆ ನಡ್ಕೊಳ್ತೀರಾ, ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ, ನೀವು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಇಂಡಸ್ಟ್ರೀಲಿ ಸರ್ವೈವ್ ಆಗಲಿಕ್ಕೆ ತುಂಬ ಪೇಷನ್ಸ್ ಬೇಕು ಆ್ಯಂಡ್ ತುಂಬ ಡಿಟರ್ಮಿನೇಷನ್ ಬೇಕು, ತುಂಬ ಹಾರ್ಡ್ ವರ್ಕ್ ಬೇಕು ಆ್ಯಂಡ್ ಲಕ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ದೇವ್ರದೊಂದು ಆಶೀರ್ವಾದ ಇರಬೇಕು. ಫಿಲ್ಮ್ ಇಂಡಸ್ಟ್ರಿ ಈಸ್ ಮೇಡ್ ವಿತ್ ಗ್ರೇಟ್ ಟೆಕ್ನಿಷಿಯನ್ಸ್, ಗ್ರೇಟ್ ಪೀಪಲ್, ಗ್ರೇಟ್ ಥಿಂಕರ್ಸ್, ಗ್ರೇಟ್ ರೈಟರ್ಸ್, great musicians, great actors. I feel very privileged, very lucky to be a part of movies. This is a dream come true job for me. So I am a human of cinema and I'm very proud of that fact. So this was my 15 years in the film industry so far. I cannot wait for the next 15 years and the next 15 years and the next 15 years after that. And last but not the least, ನಿಮ್ಮೆಲ್ಲರಿಗೆ ನಾನು ಥ್ಯಾಂಕ್ ಯು ಹೇಳಬೇಕು. ಯಾಕೆಂದರೆ ದಿಸ್ ಜರ್ನಿ ವುಡ್ ನಾಟ್ ಹ್ಯಾವ್ ಬೀನ್ ಪಾಸಿಬಲ್ ವಿತೌಟ್ ಯು ಆಲ್. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಜರ್ನಿ. ಐ ಲವ್ ಯು ಆಲ್. ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಐಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್.